ತ್ರಿಭಾಷಕವಿ ನಡೆದಾಡುವ ದೇವರು ತುಲಾಭಾರ ಚಕ್ರವರ್ತಿ ಪದ್ಮವಿಭೂಷಣ ಘಾನಗಂಧರ್ವ ಪಂಡಿತ ಪುಟ್ಟರಾಜ ಗುರುವರರ ಕರ್ತೃದೇವು ಕೊಡೆಯ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆಯನ್ನು ಮಾಡಿ, ಬಂಜೆಯರ ಬಾಳಿನ ನಂದಾದೀಪ, ಬರಗಾಲದ ಬಂಟ ದಾಸೋಹ ನಿಧಿ, ಕಲಬುರಗಿಯ ಶರಣ ಬಸವೇಶ್ವರರ ಕರ್ತೃದೇವು ಕೊಡೆಯ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆಯನ್ನು ಮಾಡುತ್ತಾ, ವೇದಿಕೆ ಮೇಲೆ ಸಂಗೀತ ಸೇವೆಯಲ್ಲಿರ್ತಕ್ಕಂತಹ ಶಂಕರಯ್ಯಜ್ಜನಗಳು ಕೂಡ ನಮಸ್ಕಾರವನ್ನು ಸಮರ್ಪಣೆಯನ್ನು ಮಾಡಿ, ಹಾಗೂ ತಬಲಾ ಸೇವೆಯಲ್ಲಿರ್ತಕ್ಕಂತಹ ಗಣೇಶ ಸ್ವಾಮಿಗಳು ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ, ಈ ಪುರಾಣವನ್ನು ಕೇಳಲಿಕ್ಕೆ ಆಗಮಿಸಿದಂತಹ ಸಣ್ಣಾಪುರ ಗ್ರಾಮದ ಎಲ್ಲ ಸದ್ಭಕ್ತರ ಹೃದಯ ಅಂತರಾತ್ಮದೊಳಗಿರ್ತಕ್ಕಂತಹ ಪರಮಾತ್ಮನಿಗೆ ಶರಣಾರ್ಥಿಗಳು, ಹಾಗೂ ಮನೆಯಲ್ಲೇ ಕುಳಿತುಕೊಂಡು ಪುರಾಣವನ್ನು ಆಲಿಸುವಂತಹ ಎಲ್ಲ ಭಕ್ತರೊಂದಕ್ಕೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ಕರಿಯನಿತ್ತಡೆ ಬಲ್ಲೆ ಸಿರಿಯನಿತ್ತಡೆ ಬಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಬಲ್ಲೆ, ನಿಮ್ಮ ಶರಣರ ಸುಳ್ನುಡಿ ಒಂದರಿಗಳಿಗೆ ಇತ್ತಡೆ, ನಿನ್ನ ನಿತ್ಯ ಕಾನ ರಾಮನಾಥ. ನಲವತ್ತೊಂಬತ್ತನೇ ವರ್ಷದ ಶ್ರೀ ಶರಣಬಸವೇಶ್ವರ ಪುರಾಣ. ಎಷ್ಟೋ ಗ್ರಾಮದೊಳಗೆ ಪುರಾಣಗಳ ನಡೀತಾವು. ಹೆಂಗೆ ಪುರಾಣಗಳ ನಡೀತಿರ್ತಾವು ಅಂತಂದ್ರೆ, ಹೊಸದಾಗ ಹಚ್ಚಿದಾಗ ಭಾಳ ಹುರುಪು ಇರುತ್ತೆ, ಭಾಳ ಹುರುಪ್ಲೆ ಮಾಡ್ತಾರೆ, ವಿಜೃಂಭಣೆಯಿಂದ ಮಾಡ್ತಾರೆ, ಊರಿಗೂರಿಗೆ ಲೈಟ್ ಹಾಕಿ DJ ತರಿಸಿ ಎಲ್ಲ ಪುರಾಣ ಮಾಡಿರ್ತಾರೆ. ಆದರೆ ಎಷ್ಟು ವರ್ಷ ಮಾಡ್ತಾರೆ? 1 ವರ್ಷ, 2 ವರ್ಷ, 3 ವರ್ಷ ಮುಗೀತಿ, ಮತ್ತು ಹೊಳ್ಳಿ 4ನೇ ವರ್ಷ ಬಂದಾಗಿಬಿಡ್ತಾವೆ. ಈಗಿನ ದಿನಮಾನದೊಳಗೆ, ಈ ಕಲಿಯುಗದೊಳಗೆ, ಅದರೊಳಗೆ TV ಮತ್ತು ಮೊಬೈಲ್ ಇದ್ದಿರ್ತಕ್ಕಂಥ ಈ ಪ್ರಪಂಚದೊಳಗೆ ಎಷ್ಟೋ ಹಳ್ಳಿಗಳು ಪುರಾಣ ಅಂತಕ್ಕಂಥವು ಮುಗ್ಗಿ ಹೋಗಿಬಿಟ್ಟಾವು. ಬಹಳ ಹಳ್ಳಿಗಳು, ಒಂದಲ್ಲ ಎರಡಲ್ಲ, ಎಷ್ಟೋ ಹಳ್ಳಿಗಳು. ಮೊದಲು ತಿಂಗಳಗಟ್ಟಲೆ ಪುರಾಣಗಳು ಹಚ್ತಿದ್ರು. ಆ ತಿಂಗಳು ಹಚ್ಚೋದು ಏನು ಮಾಡಿದ್ರು ಅಂತಂದ್ರೆ, 15 ದಿವ್ಸಕ್ಕೆ ತೊಗೊಂಬಂದ್ರು, 21 ದಿವ್ಸಕ್ಕೆ ತೊಗೊಂಬಂದ್ರು, ಒಬ್ಬೊಬ್ರು ಏನು ಮಾಡಿದ್ರು 5 ದಿವ್ಸಕ್ಕೆ ತೊಗೊಂಬಂದ್ರು. ಈಗ ಆ 5 ದಿವಸ ಹೋಗಿ ಎಲ್ಲಿಗೆ ಬಂದೈತಿ ಅಂದ್ರೆ, ಜಾತ್ರೆದ ದಿವಸ 1 ತಾಸು ಪ್ರವಚನ, ಅಲ್ಲಿ ಅದು ಎಲ್ಲೋ ಒಂದು ಕಡೆ. ಹಿಂಗ ಎಲ್ಲ ಹಳ್ಳಿಗಳಾಗ ಏನಪ್ಪ ನಾವು ಏನಂತೀವಿ ಅಂತಂದ್ರೆ, ಈ ಪುರಾಣ ಪ್ರವಚನ ಆಧ್ಯಾತ್ಮ ಕಾರ್ಯಕ್ರಮಗಳು ನಡೆಯುವ ಹಳ್ಳಿಯೊಳಗ ಅಂತ ಎಲ್ಲ ಕಡೆ ಪ್ರತಿಬಿಂಬಿಸ್ತೀವಿ ನಾವು. ಆದ್ರೆ ಅಂತ ಹಳ್ಳಿಗಳಾಗ ಏನಾಗ್ಬಿಡಾಕತ್ತೈತಿ ಅಂತಂದ್ರೆ, ಪುರಾಣಗಳು ಮುಗ್ಗಿ ಹೋಗ್ಬಿಟ್ಟಾವು. ಸಿಟಿಯಾಗ ಮಂದಿ ಕೇಳಂಗಿಲ್ಲ, ಸಿಟಿಯಾಗ ಹಂಗ ಹಿಂಗಂತೀವಿ. ಆದ್ರೆ ಸಿಟಿಯಾಗ ಭಕ್ತಿ ಹೆಚ್ಚಾಗತೈತಿ. ಈಗ ನೀವೆಲ್ಲ ಸಿಟಿಗೆ ಒಂದಿಟ್ಟು ಹೋಗಿ ನೋಡ್ಬೋದು, ಶ್ರಾವಣದಾಗ ಅದು ನೋಡ್ರಿ ನೀವು. ಸಿಟಿಯಾಗ ಏನು ಮಾಡ್ತಾರೆ, ತಿಂಗಳಗಟ್ಟಲೆ ಪುರಾಣ ಪ್ರವಚನ ನಡೆಯಕತ್ತಾವು. ಆದ್ರೆ ಹಳ್ಳಿಗಳಾಗ ಅವೆಲ್ಲ ಏನಾಗ್ತಾವ ಅಂದ್ರೆ ಕಮ್ಮಿ ಆಗಕತ್ಬಿಟ್ಟಾವು. ಅಂತ ಒಂದು ಈ ಪ್ರಪಂಚದೊಳಗೆ ಆದ್ರೆ ಒಂದಲ್ಲ ಎರಡಲ್ಲ, ಎಷ್ಟೋ 49 ವರ್ಷ ಒಬ್ಬರ ಪುರಾಣ ಶರಣಬಸವೇಶ್ವರ ಪುರಾಣ ನಡೆಸೋದು ಅಂತಂದ್ರೆ, ಸಾಮಾನ್ಯರು ಯಾವ ಹಳ್ಳಿಯಾಗೂ ಕೂಡ ಹಿಂಗೆ ಈ ಶಾಣಾಪುರ ಗ್ರಾಮದಾಗ ಇರ್ತಕ್ಕಂಥ ಪುರಾಣ ನಡೆಯಂಗಿಲ್ಲ. ಯಾಕೆ 1 ತಿಂಗಳು ಶಾಣಪ್ಪನ ಪುರಾಣ ಹಚ್ಚೋದಂದ್ರೆ ಅಷ್ಟು ಸರಳ ಅಲ್ಲ. ಇಲ್ಲೇ ಸುತ್ತಮುತ್ತ ಹಳ್ಳಿಯೊಳಗೆ ಅದಾವ. ಈಗ 15 ದಿವಸ 21 ದಿವಸಕ್ಕೆ ಮುಗಿಸ್ಬಿಡ್ತಾರೆ. ಆದ್ರೆ ಮೊದಲನೇ ದಿವಸದಿಂದ ಹಿಡಿದು 1ನೇ ವರ್ಷದಿಂದ ಹಿಡಿದು 49 ವರ್ಷ, ಇನ್ನೊಂದು ವರ್ಷ ಕಳೆದ್ರೆ ಅರ್ಧ ಶತಮಾನ ಹೋಗುತ್ತೆ. ಮತ್ತು ಇಷ್ಟು ಶರಣಬಸವೇಶ್ವರ ಪುರಾಣ ನಡೆಸಾಕತ್ತೀರಿ ಅಂತಂದ್ರೆ, ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಗ್ರಾಮದೊಳಗೆ ಉದ್ಭವ ಆಗಿರ್ತಕ್ಕಂಥ ವೀರಭದ್ರೇಶ್ವರ ಮತ್ತು ಚಿಕ್ಕೇನಕೊಪ್ಪದ ಚನ್ನವೀರೇಶ್ವರ ಆಶೀರ್ವಾದ ನಿಮ್ಮ ಗ್ರಾಮದೊಳಗೆ ಐತಂತ ಏನಾಗೈತಿ, ಇವತ್ತ 49 ವರ್ಷ ಪುರಾಣ ನಡೆಯಕತ್ತ. ಹಾಗೆ ಈ ಪುರಾಣ ನಡೆಯಕತ್ತಲ್ಲ, ಇದು ಮುಂದುವರ್ಕೊಂಡು ಹೋಗಬೇಕಲ್ಲ, ಹೌದಿಲ್ರಿ? ಯಾಕಂದ್ರೆ ಈಗಿನ ಜನರೇಷನ್ ಎಲ್ಲರಿಗೂ ಗೊತ್ತಿದ್ದೇ ಐತಿ. ಎಲ್ಲರೂ ಏನಪ್ಪ, ಮನೆಯೊಳಗೆ TV, ಕೈಯೊಳಗೆ ಒಂದು ಮೊಬೈಲ್, ಇಷ್ಟು ಬಿಟ್ರೆ ಮತ್ತೇನೂ ಗೊತ್ತಿಲ್ಲ. ಅದಕ್ಕೆ ಈಗಿನ ಜನ್ರೇಷನ್ಗೆ ಒಂದಿಷ್ಟು ಏನು ಮಾಡಬೇಕು ಅಂತಂದ್ರೆ, ನಾವು ಈ ಪುರಾಣ ಪ್ರವಚನದ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ಬೇಕು. ಹೆಂಗ ಆಗಿಬಿಟ್ಟೈತಿ ಈಗಂತಂದ್ರೆ, ಯುವಕರಿಗೆ ಯುವತಿಯರಿಗೆ ಹುಚ್ಚೇನಪ್ಪ, ಒಂದು ಮೊಬೈಲ್ ಹುಚ್ಚು. ಹೊಳೆ ತಲೆಯಾಗ ಒಂದು ಏನು ಅಂತಂದ್ರೆ, ಗುಡಿಯೊಳಗೆ ಪುರಾಣ ಪ್ರವಚನ ನಡೆಯಾಕತ್ತೈತಿ ಅಂತಂದ್ರೆ ಅವು ಬಿಳಿ ತೆಲಿಗೆ ಮಾತ್ರ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಿಳಿ ತೆಲಿ ಅಂದ್ರೆ ಗೊತ್ತಾಗುತ್ತಲ್ಲ,
ಅಂದ್ರೆ ವಯಸ್ಸಾದವರು, ರಿಟೈರ್ಮೆಂಟ್ ಆದವರು, ಇಂಥವ್ರಿಗೆ ಅಷ್ಟ ಪುರಾಣ ಪ್ರವಚನ, ನಮಗಲ್ಲ. ಆದ್ರೆ ಕೇವಲ ಬಿಳಿ ತಲೆಯವ್ರಿಗೆ ಅಷ್ಟ ಪುರಾಣ ಅಲ್ಲಿದು. ಯಾರ್ಯಾರಿಗೆ ತಲಿ ಐತಿ ಅವ್ರಿಗೆ ಪುರಾಣ. ಏನ್ ಹೇಳ್ರಿ? ಯಾರ್ಯಾರಿಗೆ ತಲಿ ಅನ್ನೋದೈತಿ ಅಂಥವ್ರಿಗೆ ಈ ಪುರಾಣ ಪ್ರವಚನ ಅಂತಕ್ಕಂಥವು ಬೇಕಾಗ್ತದ. ಯಾಕೆ ಹಿಂದೆ ನಮ್ಮ ಎಲ್ಲಾ ಪರಂಪರೆಗಳು ಇದ್ರ ಮ್ಯಾಗ ನಿಂತಿರ್ತಕ್ಕಂಥವು. ಬುನಾದಿ ಅಂದ್ರೆ ಆಧ್ಯಾತ್ಮವೇ ನಮಗ ಬುನಾದಿ ಇದ್ದಂಗ. ಅವು ಯಾರು ಬರೀ ಶರಣ ಬಸವೇಶ್ವರ ಪುರಾಣ ಅಂತ ಹೇಳಕತ್ತಿಲ್ಲ, ಯಾವ್ದ ಮಹಾತ್ಮರ ಪುರಾಣ ಐತಿ. ನಮ್ಮ ಆಧ್ಯಾತ್ಮದ ಬುನಾದಿ ಪುರಾಣ ಪ್ರವಚನ ಸತ್ಸಂಗಗಳು. ಅದಕ್ಕೆ ಶರಣರು ಕೂಡ ನಮಗೆ ಮುಂದೆ ಹಿಂಗ ಆಗತ್ತಪ್ಪ ಅಂತ ಅವ್ರು ಹೇಳಿದ್ರೆ ನಮಗೆ ಏನೇನು ಬೇಕಪ್ಪ ಈ ಜೀವಕ್ಕ? ಬರೀ ಏನಪ್ಪ 3 ಹೊತ್ತು ದುಡಿಯೋದೈತಿ, 3 ಹೊತ್ತು ತಿನ್ನೋದೈತಿ, ಬರೀ ಮಕ್ಕಳದೈತಿ, ಇಷ್ಟ ಜೀವನ ಅಲ್ಲ ಅಂತ ಹೇಳ್ತಾರ. ಇಲ್ಲಿ ನಾವು ಏನು ಐತಿದು? ಈಗ ನೋಡ್ರಿ, ನಾವು ಇಷ್ಟೆಲ್ಲ ಪುರಾಣ ಪ್ರವಚನ ಆಧ್ಯಾತ್ಮ ಎಲ್ಲ ಐತಿ ಅಂತಂದ್ರ ಎಲ್ಲಾ ದಾರ್ಶನಿಕರು ಎಷ್ಟು ಸಾವಿರ ವಚನ ಬರ್ದಾರ, ಸಾವಿರ ಶ್ಲೋಕಗಳದಾವ, ಸಾವಿರ ಅಭಂಗಗಳದಾವ, ಭಕ್ತಿ ಗೀತೆಗಳದಾವ, ದಾಸರ ಪದಗಳದಾವ. ಇವೆಲ್ಲ ರಚನೆ ಮಾಡಿದ್ರಲ್ಲ, ಇವೆಲ್ಲ ಎದರಿಂದ ರಚನೆ ಮಾಡಿದ್ರು? ಕೇವಲ 3 ವಸ್ತುಗಳ ಮೇಲೆ ಇವೆಲ್ಲ ರಚನೆ ಆಗಿದ್ದು. ಈ 3 ವಸ್ತು ಬಿಟ್ರೆ ಮತ್ತೇನೂ ಇಲ್ಲ. ಒಂದು ಜೀವ, ಒಂದು ಪ್ರಪಂಚ, ಇನ್ನೊಂದು ದೇವ. ಇವು 3 ಇರು ನೆನಪಾಗ್ತಾವಲ್ಲ. ಜೀವ ಅಂದ್ರೆ ನಾವು, ಈ ಜೀವ ಮತ್ತು ಈ ಪ್ರಪಂಚ. ಈ ಪ್ರಪಂಚದೊಳಗೆ ಈ ಜೀವ ಐತಿ. ಆದ್ರೆ ಪ್ರಪಂಚ ಹೆಂಗಪ್ಪ? ಈ ಪ್ರಪಂಚಕ್ಕೂ ಕೂಡ ಒಂದು ಅಂತ್ಯ ಐತಿ ಅಂತ ಹೇಳ್ತಾರ. ಕಣ್ಣಿಗೆ ಕಾಣ್ತೈತಿ ಪ್ರಪಂಚ ನಮಗ, ಆದ್ರ ಇನ್ನು ಕೆಲವು ವರ್ಷಗಳು ಆಯ್ತು ಅಂತಂದ್ರೆ ಈ ಪ್ರಪಂಚನೂ ಇರಂಗಿಲ್ಲ. ಈ ಕಾಣ್ತೈತಿ ಐತಿ ಅಂತ ಹೇಳ್ತೀವಿ. ಜೀವ ಇದು ಕಣ್ಣಿಗೆ ಕಾಣಂಗೇ ಇಲ್ಲ. ಜೀವ ಯಾರ ನೋಡ್ರಿ, ಜೀವ ಕಣ್ಣಿಗೆ ಕಾಣ್ತತೇನ್ರಿ? ಕಾಣಂಗಿಲ್ಲ. ಮತ್ತೆ ಕಾಣಂಗಿಲ್ಲ ಅಂತ ಇಲ್ಲ ಅನ್ನಕ್ ಆಗ್ತತೇನ? ಇಲ್ಲ. ಆ ಜೀವ ಇದ್ದಲ್ಲೇ ನಾವು ಕುಂತೀವಿ, ನೀವು ಅಲ್ಲಿ ಕುಂತೀರಿ. ಜೀವ ಇಲ್ಲ ಅಂದ್ರೆ ಯಾರು ಕುಂದ್ರಿಕ್ ಸಾಧ್ಯ ಇಲ್ಲ. ಹಿಂಗ ಮುಂದೆ ಅಳಸಿ ಹೋಗ್ತಕ್ಕಂಥ ಪ್ರಪಂಚದೊಳಗ ಕಾಣದೇ ಇರ್ತಕ್ಕಂಥ ಈ ಜೀವವನ್ನು ತಂದು ಕೊಟ್ಟದ್ದು ಯಾರು ಅಂತಂದ್ರ ಆ ದೇವ. 3ನೇದವನಲ್ರಿ ಆ ದೇವ. ಹಾಗಾದ್ರೆ ದೇವ ಈ ಜೀವ ಬಿಟ್ಟಲ್ಲಪ್ಪ ಈ ಪ್ರಪಂಚದೊಳಗ. ಎದಕ್ಕೆ ಬಿಟ್ಟ? ಇಷ್ಟೆಲ್ಲ ಸುಂದರವಾದ ಪ್ರಪಂಚ ತಯಾರು ಮಾಡಿದ, ನಮ್ಮನ್ನು ಕಳಿಸಿದ. ಏನಪ್ಪ ಬರೀ ಉಣ್ಣು ತಿನ್ನು ಮಕ್ಕೋ ಅಂತನ ಕಳಿಸಿದನು? ಅವಂದು ಒಂದು ಆಸೆ ಅನ್ನೋದು ಇರುತ್ತಲ್ಲ ಭಗವಂತನಂದು. ಈಗ ನಾವು ಹುಡುಗರನ್ನ ಅದು ಶಾಲೆಗೆ ಕಳಿಸ್ತಿರಲ್ರಿ? ಎದಕ್ಕೆ ಕಳಿಸ್ತೀವಿ ನಾವು ಶಾಲೆಗೆ? ಹುಡುಗರು ಓದ್ಲಪ್ಪ, ಒಂದು ಚಲೋ ನೌಕರಿ ಹಿಡೀಲಿ, ಒಂದಿಷ್ಟು ಜೀವನದೊಳಗ ಉದ್ಧಾರ ಆಗ್ಲಿ ಅನ್ನೋದು ಕಳಿಸ್ತೀವಿ. ಅಂದ್ರೆ ನಾವ ಒಂದು ಆಸೆ ಇಟ್ಕೊಂಡು ಕಳಿಸ್ತೀವಿ ನಮ್ಮ ಮಕ್ಕಳನ್ನ. ಹಂಗ ಭಗವಂತನ ಮಕ್ಕಳು ನಾವೆಲ್ಲ, ಅವನು ಅವ ಏನ್ ಮಾಡಿದ, ಅವನಿಗೂ ಒಂದು ಆಸೆ ಐತಿ. ಈ ಭೂಮಿಗೆ ನಮ್ಮನ್ನು ಕಳಿಸ್ಬೇಕಾಗಿತ್ತ, ಅವನಿಗೂ ಆಸೆ. ಏನಪ್ಪ ಆಸೆ ಅವಂಗ? ಜೀವಿ ಚಂದಂಗ ಪ್ರಪಂಚದೊಳಗೆ ಬದುಕಲಪ್ಪ. ಹೆಂಗ ಬದುಕಬೇಕು ಜೀವಿ? ನೀವು ದುಂಬಿ ನೋಡ್ತೀರಿ, ಮಕರಂದವನ್ನು ಹೀರ್ತಕ್ಕಂಥ ದುಂಬಿ. ಆ ದುಂಬಿ ನೋಡ್ರಿ, ಕಾಡಿನೊಳಗೆ ಸುತ್ತೈತಿ, ಊರೊಳಗೆ ಸುತ್ತೈತಿ, ಕೇರಿ ಒಳಗೆ ಸುತ್ತೈತಿ, ಎಲ್ಲಾ ಕಡೆನೂ ಸುತ್ತೈತಿ. ಆದ್ರೆ ಸುತ್ತಿ ಹೋಗಿ ಕುಂದ್ರದು ಎಲ್ಲಿ ಕುಂದಿರ್ತೈತಿ? ಅದು ಒಂದು ಹೂವಿನ ಮೇಲೆ ಕುಂದಿರ್ತೈತಿ. ಆ ಹೂವಿನ ಮಗ್ಲು ನೀವು ಗಟರ್ ಐತಿ, ಹೊಲಸ ಐತಿ ಅಂದ್ರೂ ಕೂಡ ಅಲ್ಲಿ ಕುಂದ್ರಾಕ್ ಹೋಗಂಗಿಲ್ಲ. ಅದು ಕುಂದ್ರದು ಎಲ್ಲಿ? ಹೂವಿನ ಮೇಲೆ ಬಂದು ಕುಂದಿರ್ತೈತಿ. ಆ ಹೂವಿನ ಮೇಲೆ ಬಂದು ಕೂತು ಏನ್ ಮಾಡ್ತೈತ್ರಿ? ಅದರೊಳಗಿರ್ತಕ್ಕಂಥ ಮಕರಂದವನ್ನ ಹೀರ್ತೈತಿ. ಆ ಮಕರಂದವನ್ನ ಹೀರೆ ಒಂದು ಜೇನುಗೂಡನ್ನ ತಯಾರು ಮಾಡ್ತೈತಿ. ಆದ್ರೆ ಮಕರಂದ ಹೀರ್ತೈತಲ್ಲ, ಅಲ್ಲಿ ಸ್ವಲ್ಪ ನಾವು ಹೂವಿನ ಗಮನಿಸ್ಬೇಕು. ಆ ದುಂಬಿಯನ್ನ, ಹೂವ ಐತಿ, ಹೂವಿನ ಮ್ಯಾಗ ಕುಂತೈತಿ, ಮಕರಂದ ಹೀರೈತಿ. ಆದ್ರೆ ದುಂಬಿ ಏನ್ ಮಾಡಿಲ್ಲ ಅಂತಂದ್ರ ಆ ಹೂವನ್ನ ಕೆಡಿಸಿಲ್ಲ. ಅದರೊಳಗಿರುವಂತಹ ಮಕರಂದವನ್ನ ಮಾತ್ರ ಹೀರ್ಕೊಂಡೈತೆ ಅದ. ಹೌದಿಲ್ರಿ? ಹಂಗ ಮಕರಂದ ಮಾತ್ರ ಹೀರ್ಕೊಂಡ್ ಏನ್ ಮಾಡ್ತಿ? ಒಂದು ಜೇನುಗೂಡು ಕಟ್ಟೈತಲ್ಲ. ಹಂಗ ಭಗವಂತ ಈ ಹೂ ಅಂತಕ್ಕಂಥ ಪ್ರಪಂಚವನ್ನ ನಮಗ್ ಕೊಟ್ಟಾನ. ನಾವು ದುಂಬಿಗಳಿದ್ದಂಗ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಶರಣರ ಪುರಾಣ ಪ್ರವಚನ ಅಂತಕ್ಕಂಥ ಮಕರಂದವನ್ನ ಹೀರಿ ಸುಂದರವಾಗಿರ್ತಕ್ಕಂಥ ಸಂಸಾರ ಅಂತಕ್ಕಂಥ ಜೇನುಗೂಡು ಕಟ್ಲಿ ಅನ್ನೋದು ಏನಾಗಿತ್ತು? ಆ ಭಗವಂತನ ಆಸೆಯಾಗಿತ್ತು. ಇದು ಆ ಭಗವಂತನ ಆಸೆ. ನಾವು ಇದನ್ನೆಲ್ಲ ಹೀರ್ಕೊಂಡು ಒಂದು ಸುಂದರವಾದ ಸಂಸಾರ ಕಟ್ಕೋಬೇಕು. ಅದು ಹೆಂಗಿರ್ಬೇಕು? ಜೇನಿದ್ದಂಗಿರ್ಬೇಕು ಅಂತ. ಆದ್ರೆ ನಾವೇನ್ ಮಾಡಕತ್ತೀವಿ? ಬರೇ ನಮ್ಮ ಸಂಸಾರಕ್ಕೆ ಬಡ್ಕೊಂಡು ಪುರಾಣ ಇಲ್ಲ, ಪ್ರವಚನ ಇಲ್ಲ, ದೇವ್ರಿಲ್ಲ, ದಿನರಿಲ್ಲ. ಯಾವಾಗಲೂ ಶಿವರಾತ್ರಿಗೊಮ್ಮೆ, ಶ್ರಾವಣಕ್ಕೊಮ್ಮೆ ದೇವ್ರುಗಳು ನೆನಪಾಗ್ತಾವ.
ಒಂದಿಷ್ಟು ನಮಗೆ ಈ ಪುರಾಣ ಪ್ರವಚನ ಅಂತಕ್ಕಂಥದ್ದು ಬೇಕು. ಶರಣರು ಅದಕ್ಕೆ ಹೇಳಿದ್ರು. ಅವ್ರು ಏನು ಹೇಳ್ತಾರಪ್ಪ, ಆದ್ಯ ವಚನಕಾರರು ಅಂತ ಬರ್ತಾರ. ಈಗ ಒಂದೇ ವಚನ ಹೇಳಿದ್ನ, ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೆ ಅಂತ ಆದ್ಯ ವಚನಕಾರರು ಅಂತ ಜೇಡರ ದಾಸಿಮಯ್ಯನವರು. ಯಾಕೆ ಇವರಿಗೆ ಆದ್ಯ ವಚನಕಾರರು ಅಂತ ಕರೀತಾರ ಅಂದ್ರೆ, ವಚನದ ಪಿತಾಮಹ ಜೇಡರ ದಾಸಿಮಯ್ಯ. ಅಂದ್ರೆ 12ನೇ ಏನು ಬಸವಣ್ಣ ಇದ್ದಲ್ಲ, ಆ ಬಸವಣ್ಣನಕ್ಕಿಂತಲೂ ಪೂರ್ವದೊಳಗೆ ಬಂದಿರತಕ್ಕಂಥವ್ರು ಯಾರು ಅಂದ್ರೆ ಅವ್ರು ಜೇಡರ ದಾಸಿಮಯ್ಯ. ಬಸವಣ್ಣ ನಾವು 12ನೇ ಶತಮಾನ ಅಂದ್ರೆ ಜೇಡರ ದಾಸಿಮಯ್ಯ ಎಂದು 11ನೇ ಶತಮಾನ. ರಾಯಚೂರು ಜಿಲ್ಲೆ ಮುದ್ದೇನೂರು ಗ್ರಾಮದೊಳಗೆ ಹುಟ್ಟಿರ್ತಕ್ಕಂಥ ಜೇಡರ ದಾಸಿಮಯ್ಯ ವಚನಗಳನ್ನ ಬರಿತಾನೆ. ಅದಕ್ಕೆ ಅವಂಗ ಆದ್ಯ ವಚನಕಾರ. ಅದಕ್ಕೆ ಬಸವಣ್ಣನು ಕೂಡ ಒಂದ್ ಕಡೆ ಹೇಳ್ತಾನೆ, ಆದ್ಯರ ವಚನಗಳೆಮಗೆ ಜೀವಾಳವಯ್ಯ ಅಂತ ವಚನಕಾರರ 11ನೇ ಶತಮಾನದೊಳಗೆ ಬರೆದಿಟ್ರಿ. ಏನಪ್ಪ ಅವರು ಬರೆದಿದ್ದು ಅಂತಂದ್ರ, ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ. ಕರಿ ಅಂತಂದ್ರೆ ಆನಿಗೆ ಕೂಡ ಕರಿ ಅಂತೀವಿ ನಾವು, ಹೌದ್ರಿ? ಒಬ್ಬ ನನಗೆ ಆನಿ ಕೊಡ್ತಾನಂದ್ರು ನನಗೆ ಬ್ಯಾಡಪ್ಪ ಅಂದ್ರ ಅವ್ರ ಶರಣರು. ಸಿರಿಯ ನಿತ್ತಡೆವಲ್ಲೆ, ನಾವೆಲ್ಲ ನೆಚ್ಕೊಂಡ್ ಕೂತೀವಲ್ಲ, ಈಗ ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಇದನ್ನ ಇದ್ರು ಕೂಡ ನನಗೆ ಇದನ್ನ ಕೊಟ್ಟರು ಕೂಡ ನನಗೆ ಬ್ಯಾಡ. ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಯ. ಒಬ್ಬ ರಾಜ ಕರೆದು ನನಗೇನಪ್ಪ ಒಂದು ರಾಜ್ಯನ ನೀ ತಗೋಪ ಅಂದ್ರು ನನಗ ಆ ರಾಜ್ಯ ಬ್ಯಾಡ. ಹಾಗಾದ್ರೆ ಏನು ಬೇಕಪ್ಪ ಅನ್ನೋದು ಹೇಳ್ತಾರ ಅವರು. ನಿಮ್ಮ ಶರಣರ ಸೂಳ್ ನುಡಿ ಒಂದರಿಗಳಿಗೆ ಇತ್ತೋಡೆ. ಇಲ್ಲಿ ಬಹಳ ಮಂದಿ ಏನು ಮಾಡ್ತಾರ ಅಂತಂದ್ರೆ, ವಚನಗಳು ಕೇಳುವೊಳಗ ಯಾಕೆ ಗಮನ ಇಟ್ಟು ಕೇಳಬೇಕಾಗಿತ್ತು ಅಂತಂದ್ರೆ, ನಿಮ್ಮ ಶರಣರ ಸೂಳ್ ನುಡಿ ಅದನ್ನ ಏನ್ ತಿಳ್ಕೊಂಡ್ಬಿಡ್ತಾರ. ಸುಳ್ಳು ನುಡಿ ಅಂದ್ರೆ, ಸುಳ್ಳು ಅಂದ್ರೆ ಏನು, ಅಸತ್ಯ, ಹಿಂಗೆ ತಿಳ್ಕೊಂಡ್ಬಿಡ್ತಾರ. ಅದಕ್ಕೇನು ಅದು ಸುಳ್ಳು ನುಡಿ ಅಲ್ಲ, ದೊಡ್ಡ ಸೂ ಬರ್ತೇನು. ಸೂಳ್ ನುಡಿ ಅಂದ್ರೆ, ಅಂದ್ರ ಉತ್ತಮವಾಗಿರ್ತಕ್ಕಂಥದ್ದು, ಶುದ್ಧವಾಗಿರ್ತಕ್ಕಂಥದ್ದು, ಒಳ್ಳೆಯದು ಅಂತ ಅರ್ಥ ಕೊಡ್ತದೆ. ಅದಕ್ಕೆ ಸೂಳ್ ನುಡಿ. ಅದಕ್ಕೆ ಜೇಡರ ದಾಸಿಮಯ್ಯರು ಹೇಳಿದ್ರು, ನಿಮ್ಮ ಶರಣರ ಸೂಳ್ ನುಡಿ ಒಂದರಿಗಳಿಗೆ ನಿತ್ತೋಡೆ. ನನಗೇನೂ ಬೇಡಪ್ಪ, ರಾಜ್ಯ ಬೇಡ, ಆನೆ ಬೇಡ, ಅಂತಸ್ತು ಬೇಡ, ಐಶ್ವರ್ಯ ಬೇಡ, ಏನೂ ಬೇಡ. ಒಂದಿಷ್ಟು ಪುರಾಣ ಪ್ರವಚನ ಒಂದೆರಡು ಹಿತ ನುಡಿಗಳಿದ್ರೆ ಸಾಕು, ಅದ ನನಗೆ ಜೀವಾಳ ಅಂತ ಜೇಡರ ದಾಸಿಮಯ್ಯ ಹೇಳ್ತಾನ. ಹಂಗ ನಮಗೂ ಕೂಡ ಈ ಸಂಸಾರ ಮುಂಜಾನೆಯಿಂದ ಸಾಯಂಕಾಲ ತನಕ ಅದ ಇರುತ್ತೆ. ಮುಂಜಾನೆ ಎದ್ರಿ ಅಂದ್ರೆ ಪ್ರಾರಂಭ ನಮ್ಮದು, ಎಲ್ಲಿವರೆಗೆ ಹೊಳ್ಳಿ ನಾವು ನೆಲಕ್ಕೆ ಬೆನ್ನು ಹಚ್ಚುವವರೆಗೆ ಪ್ರಾರಂಭನ. ಆ ಬೆನ್ನು ಹಚ್ಚುಕ್ಕಿಂತ ಮುಂಚಿತೊಳಗೆ ಏನು ಮಾಡಬೇಕಪ್ಪ, ಒಂದಿಷ್ಟು ಆ ಶರಣರ ಒಂದಿಷ್ಟು ಹಿತ ನುಡಿಗಳನ್ನ ನಮ್ಮ ಕಿವಿ ಮ್ಯಾಗ ಹಾಕೋಬೇಕು. ಯಾಕೆ ಈ ಪುರಾಣಗಳನ್ನ ಕೇಳಬೇಕು ಅಂತಂದ್ರೆ, ಕೇಳೋದ್ರಿಂದ ನಮ್ಮ ಪಾಪಗಳು ಕೂಡ ಹೋಗ್ತಾವ. ಅದೇ ಅಂಗ್ರಿ ಅಜ್ಜಾರ, ಕೇಳೋದ್ರಿಂದ ಪಾಪ ಹೋಗ್ತಾವು ಅಂತ ಬಹಳ ಮಂದಿ ಕೇಳ್ತಿರ್ತಾರ. ಬುದ್ಧ ಗೊತ್ತು ನಿಮಗೆ, ಬೌದ್ಧ ಧರ್ಮದ ಸ್ಥಾಪಕ ಬುದ್ಧನು ಕೂಡ ಅವ ಏನೂ ಮಾಡಲಿಲ್ಲ. ಯಾರಿಗೆ ರೊಕ್ಕ ಕೊಟ್ಟನ್ರಿ ಅವ? ಯಾರಿಗಾರ ನಿನಗೊಂದು kg ಬಂಗಾರ ಕೊಡ್ತಾನಂದ, ಇಲ್ಲ ನಿನಗೆ ಜೋಳ ಕೊಡ್ತಾನೆ ಬಂದು ಕುಂದ್ರಂದ? ಏನೂ ಮಾಡಲಿಲ್ಲ. ಏನು ಮಾಡಿದಪ್ಪ ಅವ? ಒಂದಿಷ್ಟು ಹಿತ ನುಡಿಗಳನ್ನ ಹೇಳ್ಕೋತ ಕುಂದ್ರ ಅವ ಬುದ್ಧ ಬಂದವ್ರಿಗೆಲ್ಲ. ಹಂಗ ದಿನಾಲು ಕೂಡ ಪ್ರವಚನ ಮಾಡೋ ಸಂದರ್ಭದೊಳಗ ಒಬ್ಬಕ್ಕೆ ವೇಷಿ ಬಂದಿರ್ತಾಳ ಅವನ ಹತ್ರ. ವೇಷಿ ಬಂದು ಬುದ್ಧನ ಪ್ರವಚನವನ್ನ ಕೇಳಿ ಕೇಳಿ ಆಕೆಗೆ ಮನ ಪರಿವರ್ತನೆ ಆಗಿಬಿಡ್ತದೆ. ನಾ ಇಷ್ಟು ದಿವಸ ಮಾಡಿದ್ದೆಲ್ಲವೂ ಕೂಡ ಪಾಪ ಐತಪ್ಪ, ಈ ಪಾಪ ತೊಳ್ಕೋಬೇಕು ಅಂತ ಬುದ್ಧನ ಹತ್ರ ಹೋಗಿ ಬುದ್ಧಿಗೆ ಹೇಳ್ತಾಳೆ, ಅಪ್ಪ ನಿಮ್ಮ ಪ್ರವಚನ ಕೇಳಿ ನನಗೆ ಬಹಳ ಆನಂದ ಆಗ್ಯದಿ. ಇವತ್ತಿನಿಂದ ನನ್ನ ಮನಸ್ಸು ಪರಿವರ್ತನೆ ಮಾಡ್ಕೊಳ್ಬೇಕಾಗ್ಯದ. ನನಗೊಂದಿಷ್ಟು ಏನಾದರೂ ಉಪಾಯ ಹೇಳ್ರಪ್ಪ. ಎಷ್ಟು ಪಾಪ ಮಾಡೀನಿ ನಾ ಅಂತಂದ್ರೆ, ನಾವು ಹೋಗ್ಬೇಕು ವೇಷೆ ಎಷ್ಟೋ ಹೆಣ್ಣುಮಕ್ಕಳ ಸಂಸಾರ ಹಾಳು ಮಾಡೀನಿ, ಎಷ್ಟೋ ದೊಡ್ಡ ದೊಡ್ಡ ಮನೆತನಗಳನ್ನು ಹಾಳು ಮಾಡೀನಿ. ಅದಕ್ಕೆ ನನಗೆ ಪಾಪ ಅನ್ನೋ ತುಂಬೈತಿ. ಆ ಪಾಪ ಕಳ್ಕೊಳಕ್ ನನಗೊಂದಿಷ್ಟು ಏನಾದರೂ ಉಪಾಯ ಹೇಳ್ರಿ ಅನ್ಲಕ್ಕಿ. ಆಗ ಬುದ್ಧ ಅಂತಾನ, ಹೌದಲ್ವಾ, ನೀನು ಪಾಪ ಹೋಗ್ಬೇಕಲ್ಲ, ಏನೂ ಮಾಡಬೇಡ, ನನ್ನ ಪ್ರವಚನ ಎಲ್ಲಿ ನಡೀತೈತಿ ಅಲ್ಲಿ ಬಂದು ಒಂದು 5 ನಿಮಿಷ ಕುಂದ್ರು, ಕುಂದ್ರು ಅಂದ. ಆಕಿ ಅಂತಾಳ, ಯಪ್ಪ ಬುದ್ಧ, ನಾನು ಈಟ ಪಾಪ ಮಾಡಿಲ್ಲ, ನನ್ನ ಪಾಪ ಗಂಟು ತುಂಬು ಹಂಗ ಪಾಪ ಮಾಡೀನಿ, ಕುಂತ್ರ ಹೆಂಗ ಪಾಪ ಹೋಗುತ್ತಪ್ಪ ಅಂದ್ಲಕ್ಕಿ. ಏನಾದ್ರು ಪೂಜೆ ಪುನಸ್ಕಾರ ಇದ್ರೆ ಹೇಳು, ಯಾಕೆ ನಮ್ಮ ಮಂದಿಗೆ ಇರಬೇಕು. ಪಾಪ ಹೋಗ್ಬೇಕಾಗಿದೆ, ನಮ್ಮ ಕಷ್ಟ ಪರಿಹಾರ ಆಗ್ಬೇಕಾಗೈತಿ ಅಂತ ಯಾರ ಸ್ವಾಮಿಗಳಂತಲ್ಲಿ ಹೋದಾಗ ಒಂದೆರಡು ಹಿತ ನುಡಿ ಹೇಳ ಒಳ್ಳೇದಾಗತ್ತಲ್ಲ ಹೋಗಂದ್ರೆ ನಡೆಯಂಗಲ್ಲ. ನಮ್ಮ ಮಂದಿಗೆ ಒಂದೆರಡು ನಿಂಬೆ ಹಣ್ಣು ಕೊಟ್ಟಾಗ ಸಮಾಧಾನ, ಒಂದು ವಾರ ಒಪ್ಪತ್ತು ಹೇಳಿದಾಗ ಸಮಾಧಾನ, ಹೌದಿಲ್ರಿ? ಇಲ್ಲ ಅಂದ್ರೆ ಬರಗಾಲಿಲೆ ಹೋಗ, ಮುಂಜಾನೆ ಅದು ಇಷ್ಟು ಸುತ್ತ ಹಾಕ, ಹಿಂಗ ಅಂದ್ರನ ಸಮಾಧಾನ ಆಗತ್ತಿಲ್ಲ ಅಂದ್ರೆ ಸಮಾಧಾನ. ಇಲ್ಲ ಅಂದ್ರೆ ಒಂದಿಷ್ಟು ಉಪ್ಪು ಮಾಡಿ ಬೂದಿ ಕೊಟ್ಟಾಗರ ಸಮಾಧಾನ, ಇಲ್ಲ ಅಂದ್ರೆ ಸಮಾಧಾನ ಆಗಂಗಲ್ಲ ನಮ್ಮ ಮಂದಿಗೆ. ಅಕ್ಕಿ ಅಂದ್ಲು, ಬರೇ ಕುಂತ್ರ ಹೆಂಗ್ ಹೋಗುತ್ತಪ್ಪ, ನನ್ನ ಪಾಪ ಭಾಳ ದೊಡ್ಡ ಪಾಪ ಮಾಡೀನಿ ಅನ್ಲಕ್ಕಿ.
ಆಗ ಬುದ್ಧ ಅಂತಾನ, ನೋಡ್ಯವ್ವ, ನೀ ಕೆರೆಗೆ ನೀರು ತುಂಬ್ಕೊಳಕಂತ ಹೋಗಿರ್ತಿ. ಆ ಕೆರೆಗೆ ನೀರು ತುಂಬ್ಕೊಳಕ್ ಹೋದಾಗ ಆ ಕೆರೆ ಒಂದಿಷ್ಟು ಕಲಕಾಗಿರ್ತೈತಿ. ಕಲಕಾದಾಗ ಕಲಕ್ ನೀರು ತುಂಬ್ಕೊಳಕ್ ಬರಂಗಿಲ್ಲ. ಆಗ ಏನು ಮಾಡ್ತೀನಿ ನೀನು? ಅಲ್ಲಿ ಬುದ್ಧ ಅಕ್ಕಿಗೆ ಕೇಳಿದ, ನಾ ನಿಮಗೆ ಕೇಳ್ತೇನೆ, ಏನು ಮಾಡ್ತೀರಿ? ನಮ್ಮೂರಾಗ ಕೆರೆನ ಇಲ್ಲಂತೀರಿ, ಏನು ಮಾಡ್ತೀರಿ? ನೀರು ಕಲಕಾಗೈತಪ್ಪ, ನನಗೆ ತಿಳಿ ನೀರು ಬರ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಒಂದು 10 ನಿಮಿಷ ದಂಡಿ ಮ್ಯಾಗ ಕುಂದಿರ್ಬೇಕು. 10 ನಿಮಿಷ ಕೂತ್ರೆ ಏನಾಗತ್ತೆ? ಮ್ಯಾಗಿರ್ತಕ್ಕಂಥ ಕಲಕ್ಕೆಲ್ಲ ಕೆಳಗೆ ಹೋಗತ್ತ, ಮ್ಯಾಗ ಹೆಂಗ ತಿಳಿ ನೀರು ಬರುತ್ತ, ಹಂಗ ಪುರಾಣ ಪ್ರವಚನ ಅಂತಕ್ಕಂಥದ್ದು ಕೂಡ ಇದು ಏನು ಅಂತಂದ್ರ ಪಾಪಗಳನ್ನು ಕಳಿತಕ್ಕಂಥದ್ದವ. ಕೇವಲ ನೀವೊಂದಿಲ್ಲಿ 10 ನಿಮಿಷ ಕುಂತ್ರೆ ಏನಾಗತ್ತೆ? ನಿನ್ನ ಪಾಪ ತಾನಾಗೆ ಕೇಳೋದ್ರಿಂದ, ಕರಣ ಶುದ್ಧಿಯಿಂದ ಏನಾದರೂ ಕೂಡ ಕೇಳೋದ್ರಿಂದನ ಆಗೋದು. ನಾವು ಕೆಟ್ಟವರಾದರೂ ಕೇಳೋದ್ರಿಂದನ, ಒಳ್ಳೆಯವರಾದರೂ ಕೇಳೋದ್ರಿಂದನ. ಯಾಕೆ ನಮಗೆ ಮೂಲ ಬೀಳುದ ಕಿವಿಗಲ್ಲ, ಯಾರು ನೋಡಿದ್ರಿಂದ ಏನೂ ಆಗಂಗಲ್ಲ. ಇಲ್ಲಿ ನಾವು ಬಾ ಅಂತ ಕರಿತೀವಿ ಅಂದ್ರೆ ನಿಮ್ಗೆ ಅದು ಕೇಳಿರ್ಬೇಕಂದ್ರೆ ಬರ್ತೀರಿ. ಅಂದ್ರೆ ಏನಾದರೂ ಕೂಡ ಕೇಳೋದ್ರಿಂದ, ಯಾವಾಗ ಕೇಳೋದ್ರಿಂದ ಕರಣ ಶುದ್ಧಿ ಆಗ್ತಾವೋ ಆಗ ಮನಸ್ಸೊಳಗಿರ್ತಕ್ಕಂಥ ಪಾಪ ಕೂಡ ಹೋಗಿ ನಿನ್ನ ಮನಸ್ಸು ಶುದ್ಧಿ ಆಗತ್ತ. ಅದಕ್ಕೆ ದಿನ ಪ್ರವಚನ ಕೇಳಕ್ಕೆ ಕುಂದ್ರು ಅಂತ ಬುದ್ಧ ಆ ವೇಷಿಗೆ ಹೇಳ್ತಾರೆ. ಅದಕ್ಕೆ ಕೇಳೋದ್ರೊಳಗ ಇಷ್ಟೊಂದು ಶಕ್ತಿ ಐತೆ, ಅದಕ್ಕೆ ಕೇಳಬೇಕು ಅಂತ. ಎಷ್ಟು ಕೇಳ್ತೀವಿ ಅಷ್ಟು ನಮ್ಮ ಮನಸ್ಸು ಪರಿವರ್ತನೆ ಆಗ್ತದ. ಅದಕ್ಕೋಸ್ಕರನೇ ಶರಣ ಬಸವೇಶ್ವರ ಪುರಾಣವನ್ನು ಹಚ್ಚಿದ್ರು. ಎಷ್ಟು ಮಂದಿ ಶರಣ ಬಸವೇಶ್ವರ, ಈ ಜಗತ್ತಿನೊಳಗೆ ಎಷ್ಟೋ ಪುರಾಣಗಳದಾವ, ಆದ್ರೆ ಬಹಳಷ್ಟು ಒತ್ತು ಕೊಟ್ಟು ಹೇಳ್ತಕ್ಕಂಥ ಪುರಾಣ ಯಾವುದು ಅಂತಂದ್ರೆ ಅದು ಶರಣ ಬಸವೇಶ್ವರ ಪುರಾಣ. ಯಾಕೆ? ಈ ಪುರಾಣದಾಗ ಎಲ್ಲವೂ ಐತಿ. ಒಬ್ಬ ಆಧ್ಯಾತ್ಮ ಬೇಕಾದ್ರೆ ಆಧ್ಯಾತ್ಮಕ ಐತಿ, ಒಬ್ಬ ಯುವಕನಿಗೆ ಸಂಸ್ಕಾರ ಬೇಕಾದ್ರೆ ಸಂಸ್ಕಾರ ಐತಿ, ಅಷ್ಟಾವರಣಗಳದಾವ, ಪಂಚಾಚಾರ್ಯಗಳದಾವ, ಶಟಸ್ಥಲಗಳದಾವ, ಮದಿವೆ ಐತಿ, ಮುಂಜೆ ಐತಿ, ಸೀಮಂತ ಕಾರ್ಯ ಐತಿ, ರೈತರಿಗೆ ಬೇಕಾಗಿರ್ತಕ್ಕಂಥ ಹರಗೋದು, ಕುಂಟಿ, ರಾಶಿ, ಇವು ಎಲ್ಲವನ್ನು, ದಾಸೋಹ, ಹಕ್ಕಿ, ಪಕ್ಷಿ, ಇಡೀ ಪ್ರಪಂಚಕ್ಕೆ ಒಬ್ಬ ಮನುಷ್ಯಾಗ ಏನು ಬೇಕು ಸಂಸಾರಿಗೆ ಆ ಎಲ್ಲವೂ ಎದರೊಳಗೈತೆ ಅಂದ್ರೆ ಅದು ಶರಣ ಬಸವೇಶ್ವರ ಪುರಾಣದೊಳಗ ಮಾತ್ರ. ಇದು ಎಲ್ಲವನ್ನೂ ಕೂಡ ಏನ್ ಮಾಡ್ಯಾರ ಅಂತಂದ್ರ ಅವರು ರೂಪಿಸಿಕೊಟ್ಟಾರ. ಅದಕ್ಕೆ ಶರಣ ಬಸವೇಶ್ವರ ಪುರಾಣವನ್ನ ಅತಿ ಹೆಚ್ಚಾಗಿ ಕೇಳಬೇಕು ಅಂತ. ಅದಕ್ಕೆ ಕೇಳಬೇಕಪ್ಪ. ಹಾಗಾದ್ರೆ ಎಲ್ಲಿ ಕುಂತು ಕೇಳಬೇಕು? ಜನರಿಗೆ ಇದೊಂದು, ನಾವು ಅಲ್ಲಿ ಕುಂತು ಕೇಳ್ತೀವ್ರಿ, ನಾವು ಇಲ್ಲಿ ಕುಂತು ಕೇಳ್ತೀವ್ರಿ ಅನ್ನೋರು ಬಹಳ ಮಂದಿ ಇರ್ತಾರೆ. ನಾವು ಇಲ್ಲೇ ಕುಂತು ಕೇಳ್ತೀವಿ ಅಂತಂದ್ರೆ ಈ ಜಾಗ ಬೇಕಾಗಿದ್ದಿಲ್ಲ, ಇಲ್ಲೊಂದು ವ್ಯಾಸಪೀಠ ಅನ್ನೋದು ಬೇಕಾಗಿದ್ದಿಲ್ಲ. ಎಲ್ಲರೂ ಆಕಳದಾವ ನಿಮ್ಮ ಊರಾಗ, ಹೌದಿಲ್ರಿ? ಆಕಳದಾವ. ಈಗ ಆಕಳ ಹಿಂಡಬೇಕಂದ್ರೆ ಏನ್ ಮಾಡ್ತೀರಿ? ಆಕಳ ಎಲ್ಲಿ ಕೂತು ಹಿಂಡ್ತೀರಿ? ಇದು 3ನೇ ವರ್ಷ. ಸ್ವಲ್ಪ ಮಾತಾಡ್ರಿ. ಏನು ಹೊಸದಾಗಿ ಕಾಣಕತ್ತೀವಿ ನಾವು? ಸ್ವಲ್ಪ ದಪ್ಪಾಗಿ ಒಟ್ಟ ಮತ್ತೇನು ಹೊಸದಾಗಿಲ್ಲ. ಇವ್ರು ಯಾರೋ ಬೇರೆದವ್ರು ಬಂದಾರೆ ಮಾತಾಡೋದೇನಂತೀರಿ? ಆಕಳ ನಾವು ಹಿಂಡಬೇಕಾಗಿತ್ತು ಅಂದ್ರ ಆಕಳ ಕಾಲ್ ಕೆಳಗ ಕುಂದಿರ್ಬೇಕು. ನಾ ಊರು ಗೌಡ ಅದನ್ರಿ, ನಾ ಮೆಂಬರ್ ಅದನ್ರಿ, ಅಧ್ಯಕ್ಷ ಅದನ್ರಿ ಅಂತ ಬೆನ್ನ ಮ್ಯಾಗ ಕೂತ್ ಹಿಂಡಾಕ್ ಹೋದ್ರ ಜಾಡ್ಸಿ ಒದಿತೈತಿ. ಅನ್ನತ್ತಲ್ಲ ಸಾವುಕಾರ ಅದನ್ರಿ, ನಾ ಹಿಂದ್ ಹೋಗಿ ಹಿಂಡ್ತೀನಿ, ಬೆಕ್ಕನಂಗೆ ಹಿಂದ್ ಹೋಗಂಗ ಒದಿತೈತಿ. ಹೌದಿಲ್ರಿ? ಮೊದಲು ಏನು ಮಾಡ್ಬೇಕು? ಆಕಳ ಸವರ್ಬೇಕು. ಸವರ್ ಒಂದಿಷ್ಟು ನೀರು ಹಾಕಿ ಮ್ಯಾಗ ಬೆನ್ನು ಚಪ್ಪರಿಸಿ ಒಂದಿಷ್ಟು ನೀರು ಗೊಜ್ಜಿ ಮಲಿ ತೊಳ್ದು ಆಕಳ ಕಾಲಾಗ ಕೂತ್ ದೊಡ್ಡವಂದ್ರೆ ಆಕಳ ಕಾಲಾಗ ಯಾಕೆ ಕುಂದಿರ್ಲಿ ಅಂದ್ರೆ ಹಿಂಡಾಕ್ ಸಾಧ್ಯ ಇಲ್ಲ. ಆಕಳ ಕಾಲಾಗ ಕೂತ್ರನ ಏನಾಗತ್ತ? ನಮಗ ಹಾಲು ಸಿಗ್ತವೆ. ಎಂತೆಂತ ಶರಣರು ಹೇಳಿದ್ರು, ಮೇಲಾಗಲಲ್ಲಿ ಕೀಳಾಗಿರುವೆ ಕೀಳಿಂಗೆ ಆಕಳು ಇತ್ತುವುದು ಹಾಲು ಅಂತ. ನಾವು ಆಕಳ ಹಾಲು ಬೇಕಾಗಿತ್ತು ಅಂತಂದ್ರ ಆಕಳ ಕೆಳಗ ಹೆಂಗ ಕಾಲು ತಲ್ಲಿ ಕುಂದಿರ್ಬೇಕು, ಹಂಗ ಒಂದಿಷ್ಟು ಪುರಾಣ ಪ್ರವಚನ ಕೇಳಬೇಕಾಗಿತ್ತು ಅಂತಂದ್ರ ಅದು ವೀರಭದ್ರೇಶ್ವರ ಸನ್ನಿಧಾನದೊಳಗೆ ಕೂತ್ರ ಮಾತ್ರ ಈ ಪುರಾಣ ಏನಾಗತ್ತ ನಮ್ಮ ಮನಸ್ಸಿಗೆ, ನಮ್ಮ ಜೀವನಕ್ಕೆ ತಟ್ಟತೈತಿ. ಇಲ್ಲಿ 3-4 ಶಕ್ತಿಗಳದಾವ. ಒಂದು ಉದ್ಭವ ವೀರಭದ್ರೇಶ್ವರನ ಶಕ್ತಿ, ಕೊಪ್ಪಳದ ಗವಿಸಿದ್ದೇಶ್ವರನ ಶಕ್ತಿ, ಚಿಕ್ಕೇನಕೊಪ್ಪದ ಚನ್ನವೀರೇಶ್ವರನ ಶಕ್ತಿ. ಈ ಎಲ್ಲಾ ಶಕ್ತಿಗಳು ಎಲ್ಲಿದಾವು ಅಂತಂದ್ರ ಅದು ಈ ಸ್ಥಳದೊಳಗದಾವ. ಅದಕ್ಕೆ ಈ ಸ್ಥಳಕ್ಕೆ ಒಂದಿಷ್ಟು ಮಹತ್ವ ಅನ್ನೋದೈತಿ. ಅದಕ್ಕೆ ಇಲ್ಲೊಂದು ವ್ಯಾಸಪೀಠ ಹತ್ ಮಾಡಿದ್ರು, ಅಲ್ಲೇ ಕೆಳಗತ್ ಮಾಡಿದ್ರು. ಯಾಕೆ ನಮಗೂ ಅಲ್ಲೇ ಹಾಸ್ಕೊಂಡ್ರೆ ಸಾಕು ಬರ್ತಿತ್ತಲ್ಲ, ಹೌದಿಲ್ರಿ?
ಆದ್ರೆ ಅದಕ್ಕ ಅಂತ ಏನಾಗೈತಿ, ಒಂದೊಂದಿಷ್ಟು ಜಾಗಗಳಂತದವ. ಆ ಜಾಗದಾಗ ಕೂತು ಕೇಳಿದ್ರೆ ಮಾತ್ರ ಅವು ಹತ್ತತಾವ ಹೊರತು ನೀವು ಎಲ್ಲೆಲ್ಲೇ ಕೂತು ಕೇಳಿದಂದ್ರೆ ಎಷ್ಟು ವರ್ಷ ಕೇಳಿದ್ರು ಕೂಡ ಅವು ನಮ್ಮನ್ನು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವೀರಭದ್ರೇಶ್ವರನ ಸನ್ನಿಧಾನದೊಳಗೆ ಕೂತ ಈ ಶರಣ ಬಸವೇಶ್ವರ ಪುರಾಣವನ್ನ ಕೇಳಬೇಕು ಅಂತಕ್ಕಂಥದ್ದು. ಮೊಬೈಲ್ ಅದಾವ ನಿಮ್ಮಂತಲ್ಲಿ ಎಲ್ಲಾರು ಅಂತಲ್ಲಿ, ಹೌದಿಲ್ರಿ? ಎಷ್ಟು ಮಂದಿ ಯೂಸ್ ಮಾಡ್ತೀರಿ ಮೊಬೈಲ್? ಏನ್ ಬಿಡ್ರಿ ಅದ್ರಿ, ಎಲ್ಲರೂ ಮೊಬೈಲ್ ಯೂಸ್ ಮಾಡೋರು ಅದಿರ್ತೀರಿ. ಒಂದು ಮೊಬೈಲ್ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ಆ ಮೊಬೈಲ್ ಈಗ ಇಲ್ಲೇ ಸದ್ಯ ಕುಂತೀರಿ, ನೀವೆಲ್ಲರೂ ಇಲ್ಲೇ ಇದಿರಿಲ್ಲ, ಈಗ ಆಟೋಮೆಟಿಕ್ಲಿ ನಿಮ್ಮೆಲ್ಲ ಮೊಬೈಲ್ ಸ್ವಿಚ್ ಎಲ್ಲ ಚಾರ್ಜರ್ ಆಗಿಬಿಡ್ತಿ. ಏನು ಮಾಡ್ತೀರಿ? ಚಾರ್ಜ್ ಖಾಲಿ ಆದ ಮೊಬೈಲ್, ಚಾರ್ಜ್ ಖಾಲಿ ಆದಾಗ ಏನು ಮಾಡ್ಬೇಕು ನಾವು? ಚಾರ್ಜ್ ಮಾಡ್ಬೇಕು. ಕುಂತಲ್ಲೇ ಚಾರ್ಜ್ ಆಗತ್ತನ್ರಿ ಅದು? ಆಗಂಗಲ್ಲ. ಯಾಕೆ? ಅದಕ್ಕೊಂದು ಚಾರ್ಜರ್ ಗಡ್ಡೆ ಹತ್ತಿರುತ್ತೆ, ಚಾರ್ಜರ್ ಪಿನ್ ಹತ್ತಿರುತ್ತೆ, ಅದಿದ್ರೂ ಆಗಂಗಿಲ್ಲ. ಮತ್ತೆ ಎಲ್ಲಿ ಕರೆಂಟ್ ಸ್ವಿಚ್ ಬೋರ್ಡ್ ಐತೆ ಅಲ್ಲಿ ಹೋಗಿ ತುರುಕಿದಾಗ ಅದಕ್ಕೆ ಕರೆಂಟ್ ಬರುತ್ತೆ. ಮತ್ತೆ ನೀವು ಅದನ್ನ 12 ತಾಸು ಯೂಸ್ ಮಾಡ್ಬೋದು. ಈ ಕುತ್ತಲ್ಲೇ ಆಗಪ್ಪ ನನ್ನ ಮೊಬೈಲ್ ಚಾರ್ಜ್ ಅಂದ್ರೆ ಹಿಂಗೆ ಹಿಡ್ಕೊಂಡು ಕೂತ್ರೆ ಆಗಂಗಿಲ್ಲ. ಹಂಗ ಇದು ಈ ಶರಣ ಬಸವೇಶ್ವರ ಪುರಾಣ ಅಂತಕ್ಕಂಥದ್ದು, ವೀರಭದ್ರೇಶ್ವರನ ಸನ್ನಿಧಾನ ಅಂತಕ್ಕಂಥದ್ದು ಎಂಥದ್ದು ಅಂತಂದ್ರೆ ಇದು ಚಾರ್ಜ್ ಇಡ್ತಕ್ಕಂಥ ಸ್ವಿಚ್ ಬೋರ್ಡ್ ಇದ್ದಂಗ. ಇಲ್ಲಿ ಚಾರ್ಜ್ ಹಾಕೊಂಡ್ರಿ ಅಂದ್ರೆ ನಿಮ್ಮ ಜೀವನ ಪೂರ್ತಿ ಈ ಚಾರ್ಜ್ ಅನ್ನೋದು ನಿಮ್ಮನ್ನ ಬೆಳಗತೈತಿ. ಇಲ್ಲಿ ಸ್ವಿಚ್ ಹಾಕ್ಬೇಕು, ಇಲ್ಲಿ ಬರ್ಬೇಕು ಸ್ವಿಚ್ ಹಾಕ್ಬೇಕಂತ, ಅಲ್ಲಿ ಕೂತು ಸ್ವಿಚ್ ಹಾಕ್ತೇನಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಅತಿ ಹೆಚ್ಚು ಏನಪ್ಪಾ, ಹಣಪುರ ಕಲ್ಲಿನಾಥ ಕವಿಗಳು ಬರೆದಿರ್ತಕ್ಕಂತಹ ಶರಣ ಬಸವೇಶ್ವರ ಪುರಾಣ. ಕವಿಗಳು ಯಾರು? ಕಲ್ಲಿನಾಥ ಕವಿಗಳು ಬರೆದಿರ್ತಕ್ಕಂತಹ ಶರಣ ಬಸವೇಶ್ವರ ಪುರಾಣ 30 ಅಧ್ಯಾಯಗಳು ಇರ್ತಾವ, ಹೌದಿಲ್ರಿ? 30 ಅಧ್ಯಾಯಗಳ ಪುರಾಣ. ಅವರು ಪೀಠಿಕಾ ಅಧ್ಯಾಯದಿಂದ ಪ್ರಾರಂಭ ಮಾಡ್ತಾರ. ಹೆಂಗೆ ಪ್ರಾರಂಭ ಮಾಡಿದ್ರು ಪೀಠಿಕಾ ಅಧ್ಯಾಯದೊಳಗೆ ಏನೇನು ಐತಿ ಅಂತಕ್ಕಂಥ ವಿಷಯಗಳನ್ನೆಲ್ಲ ನಾಳೆ ದಿವಸ ನಾವು ನೀವೆಲ್ಲರೂ ನೋಡೋಣ ಅಂತ ಹೇಳಿ, ನಾಳೆ ದಿವಸ ಕವಿಗಳ ಪರಿಚಯ ಅಂತ ಇರ್ತತಿ. ಯಾಕಂದ್ರೆ ಮೂಗು ಕೊಟ್ಟವ್ರನ್ನ ಬಿಟ್ಟು ಮೂಗುತಿ ಕೊಟ್ಟವ್ರು ನೆನದ್ರಂತ ಗೊತ್ತಾಗತ್ತಲ್ಲ. ಮೂಗು ಕೊಟ್ಟವ ಭಗವಂತ, ಯಾರೋ ಒಂದಿಟ್ಟು ಚಲೋ ಮೂಗುತಿ ಕೊಟ್ರಂದ್ರೆ ಮೂಗುತಿ ಎಷ್ಟು ಚಂದ ಐತಲ್ವಾ ಅಂತ ಭಾಳ ಹೊಗಳ್ತಿರ್ತಾರೆ. ಆದ್ರೆ ಮೂಗುತಿ ಹಾಕೊಳಕ್ ಜಾಗ ಕೊಟ್ಟವ, ಮೂಗು ಕೊಟ್ಟವ ಭಗವಂತ. ಹಂಗ ಪುರಾಣದೊಳಗೆ ಏನು ಐತೆ ಅನ್ನೋಕ್ಕಿಂತ ಮುಂಚಿತವಾಗಿ ಆ ಪುರಾಣ ಬರೆದವ್ರು ಯಾರು ಅನ್ನೋದು ಕೂಡ ನಮಗೆ ಗೊತ್ತಿರ್ಬೇಕು. ಅದನ್ನು ಕೊಟ್ಟರಾದ ಚಪ್ಪಾಳೆ ಹಾಕ್ರಿ ಎಲ್ಲರೂ. ಯಾರ್ಯಾರು ಚಪ್ಪಳಿಗೆ ಹಾಕ್ಲಿಲ್ಲ ಇನ್ನೊಮ್ಮೆ ಹಾಕ್ರಿ ಚಪ್ಪಳಿಗೆ. ಇದು ಚಪ್ಪಾಳಿಗಲ್ಲ. ಏನ್ ಹೇಳ್ರಿ? ಇದು ಚಪ್ಪಾಳಿಗಲ್ಲ. ಪ್ರಮಾಣ ಮಾಡಿದ್ರಿ ನೀವು. ಏನಂತ ಪ್ರಮಾಣ ಮಾಡಿದ್ರಿ? ನೋಡಪ್ಪ ವೀರಭದ್ರೇಶ್ವರ ಚಿಕ್ಕನಕೊಪ್ಪದ ಚನ್ನವೀರೇಶ, ನಾವು ಇವತ್ತೇನು ಬಂದಿವಲ್ಲ, ಇನ್ನು 1 ತಿಂಗಳು ನಿನ್ನ ಸನ್ನಿಧಾನಕ್ಕೆ ಬಂದು ಹಿಂಗ ಇದೇ ಜಾಗದಾಗ ಕುಂದಿರ್ತೀವಪ್ಪ ಅಂತ ಯಾರ ಮ್ಯಾಗ? ನನ್ನ ಮ್ಯಾಗ ಮಾಡಿದ್ರೇನ? ವೀರಭದ್ರೇಶ್ವರನ ಮ್ಯಾಗ ಮತ್ತ ಚನ್ನವೀರೇಶ್ವರನ ಮ್ಯಾಗ ಪ್ರಮಾಣ ಮಾಡಿದ್ರಿ, ಹೌದಿಲ್ರಿ? ಪ್ರಮಾಣ ಮಾಡಿರಿ ಅಂದ್ರೆ ಏನ್ ಮಾಡ್ಬೇಕು? ನಾಳಿದ ಏನ್ ಮಾಡ್ಬೇಕ್ರಿ? ಬರ್ತೀರಲ್ರಿ? 7ರಿಂದ 9 ಗಂಟೆ. 7 ಗಂಟೆಗೆ ಸಂಗೀತ ಪ್ರಾರಂಭ, 7:15 ಪ್ರವಚನ ಪ್ರಾರಂಭ. 1 ತಾಸು ಇರ್ತದೆ ತಂಗಿ. 1 ತಾಸು ಬಂದು ಚಂದಾಗ ಎಲ್ಲರೂ ಕೂಡ ಆ ಶರಣರ ಒಂದು ಲೀಲೆಗಳನ್ನು, ಅದರೊಳಗೆ ಬರ್ತಕ್ಕಂಥ ಎಷ್ಟೋ ವಿಚಾರಗಳನ್ನು ನಾವು ನೀವೆಲ್ಲರೂ ತಿಳ್ಕೊಳ್ಳೋಣ ಅಂತ ಹೇಳಿ